Hallelujah. Hallelujah. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ ಹೇಳ್ರಿ, ನಾನು ಕರ್ತನಲ್ಲಿ ಹರ್ಷಿಸ್ತೇನೆ, ಉಲ್ಲಾಸಿಸ್ತೇನೆ, ಸಂತೋಷಿಸ್ತೇನೆ. ಹಾಲೆಲೂಯ. ಯಾಕೆ ಕಳೆದ ವರ್ಷವೆಲ್ಲ ಆತ ನಮ್ಮನ್ನು ಕಾದು ಕಾಪಾಡಿದ್ದಾನೆ. ಈ ಹೊಸ ವರ್ಷದಲ್ಲಿ ಆತನ ಅದ್ಭುತವಾಗಿ ನಡೆಸ್ತಾ ಬಂದಿದ್ದಾನೆ. ವಾರದಿಂದ ವಾರಕ್ಕೆ, ದಿವಸದಿಂದ ದಿವಸಕ್ಕೆ ಆತನ ಅದ್ಭುತವಾಗಿ ನಮ್ಮನ್ನು ಒಬ್ಬೊಬ್ಬರನ್ನು ನಡೆಸ್ತಾ ಬಂದ ಆತನ ಪ್ರೀತಿಗಾಗಿ ಆತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವ ಪ್ರೇರೆ. ಕರ್ತನನ್ನು ಎಷ್ಟು ಸ್ತುತಿಸಿದ್ರು ಸಾಲದು. ಹಾಲೆಲೂಯ. ದಾವಿದನು ಒಂದು ಮಾತು ಹೇಳ್ತಾನೆ, ನಾನು ಎಡೆಬಿಡದೆ ಕರ್ತನನ್ನು ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿದೆ. ಇವತ್ತು ಆತನ ಸ್ತೋತ್ರ ನನ್ನ ಬಾಯಲ್ಲಿ, ನಿಮ್ಮ ಬಾಯಲ್ಲಿ ಯಾವಾಗಲೂ ಇರಬೇಕು ಪ್ರಿಯರೇ. ಕೇವಲ ನಾವು ಅದ್ಭುತಗಳನ್ನು ಹೊಂದಿದಾಗ, ಆಶೀರ್ವಾದಗಳನ್ನು ಹೊಂದಿದಾಗ ಮಾತ್ರವಲ್ಲ, ಪ್ರತಿನಿತ್ಯ ಪ್ರತಿಕ್ಷಣ ನಮಗೆ ಏನು ಹೊಂದದಿರಲಿ, ನಾವು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿರ್ಬೇಕು. ಅಲ್ಲೆಲೂಯ. ನನ್ನನ್ನು ನಿಮ್ಮನ್ನು ಕರ್ತನ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಯಾವುದೇ ಒಂದು ನಮ್ಮದು ಬ್ಯಾಕ್ಗ್ರೌಂಡ್ ನೋಡಿದಾಗ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಹಾಗಾದ್ರೆ ನಾವು ಹೇಗೆ ಪ್ರೀತಿ ಮಾಡಬೇಕು? ನನ್ನನ್ನು ನಿನ್ನನ್ನು ಮೊದಲು ಆರಿಸಿಕೊಂಡ ಕರ್ತನನ್ನು, ಮೊದಲು ಪ್ರೀತಿಸಿದಂಥ ಕರ್ತನನ್ನು, ನಾನು ಪಾಪದ ಕೆಸರಿನಲ್ಲಿ ಮುಳುಗಿದ್ದಾಗ ನಮ್ಮನ್ನು ಮೇಲೆ ಕೆತ್ತಿದ ಕರ್ತನನ್ನು ಎಷ್ಟು ಹೆಚ್ಚಾಗಿ ನಾವು ಪ್ರೀತಿಸಬೇಕು, ಎಷ್ಟು ಹೆಚ್ಚಾಗಿ ನಾವು ಆರಾಧಿಸಬೇಕು. ಹಲ್ಲೆಲೂಯಾ. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದುಕೊಂಡು ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರೇರೆ. ನಿಮ್ಮ ಭಾಷೆಗಳಲ್ಲಿ, ಅನ್ಯ ಭಾಷೆ ಹೊರಬರುವವರು ಅನ್ಯ ಭಾಷೆಗೆ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿದರೆ, ಈ ವಾರವೆಲ್ಲ ಆತ ನಿಮ್ಮನ್ನು ಕಾದು ಕಾಪಾಡಿದ್ದಾನೆ, ಪರಿಪಾಲಿಸಿದನಲ್ಲ, ಆತ ನಿಮಗೆ ಬೇಕಾದದೆಲ್ಲವನ್ನು ಅನುಗ್ರಹಿಸಿದನಲ್ಲ. ಇವತ್ತು ಇಲ್ಲಿಗೆ ಬಂದು ಒಟ್ಟಾಗಿ ಸೇರಿ ಆರಾಧಿಸುವಂತೆ ಆತನ ಕೃಪೆಗೆ ನಡೆಸಿದನಲ್ಲ, ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ಓ ದೇವ ಶಕಲ ಮಾತರವಲ ಶಂದರಿ ಮಾತರಿ ಕಲರ ಬಂದರವಲ. ಥ್ಯಾಂಕ್ ಯು ಲಾರ್ಡ್. ಕರ್ತನಿಗೆ ಒಂದೊಂದು ಕ್ಷಣವು ನೀನವನ್ನು ಮರೆಯದೆ ಕಾಪಾಡುವಂತ ಕರ್ತನಾಗಿದೆಯಪ್ಪ. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಂತನಾಗಿದ್ದೆ ಸ್ವಾಮಿ. ಕಣ್ಮಣಿ ಹೋಗುವಾಗ ನಮ್ಮನ್ನು ಕಾಪಾಡುವ ಕರ್ತನ ನೀನಾಗಿದ್ದೆ. ಥ್ಯಾಂಕ್ ಯು ಲಾರ್ಡ್. ಅನುದಿನವೂ ನಮ್ಮ ಭಾರವನ್ನು ಬರುವ ಕರ್ತನೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನ ಇವತ್ತು ನಾವು ಉಳಿದಿರುವುದಾದ ನಿನ್ನ ಕರುಣೆಯಾಗಿದೆ, ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆಯಾಗಿದೆಯಪ್ಪ. ನಿನ್ನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ ಸ್ವಾಮಿ. ಅದು ಅನುದಿನವೂ ನಮಗೆ ಹೊಸದಾಗಿ ಒದಗಿ ಬರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ನಮಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ, ಬಲಕ್ಕಾಗಿ ಸ್ತೋತ್ರ, ಸ್ವಸ್ಥ ಬುದ್ಧಿಗಾಗಿ ಸ್ತೋತ್ರ, ಕೊಟ್ಟಂತ ಎಲ್ಲ ಆಶೀರ್ವಾದ, ವರದಾನ, ಕೃಪಾ ವರಗಳಿಗಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಫಾದರ್. ವಿ ಪ್ರೈಸ್ ಯು ಮಾಸ್ಟರ್. ವರ್ಷಿಪ್ ಯು ಲಾರ್ಡ್. ವರ್ಷಿಪ್ ಯು ಜೀಸಸ್. ಅಪ್ಪ, ನಿನ್ನನ್ನೊಬ್ಬನನ್ನೇ ನಾವು ಸ್ತುತಿಸ್ತೇವೆ, ನಿನ್ನನ್ನೊಬ್ಬನನ್ನೇ ನಾವು ಆರಾಧಿಸ್ತೇವೆ ಅಪ್ಪ. ಎಲ್ಲ ಸ್ತುತಿಗೂ, ಸ್ತೋತ್ರಕ್ಕೂ, ಮಾನಕ್ಕೂ, ಪ್ರಭಾವಕ್ಕೂ, ಅಧಿಪತ್ಯಕ್ಕೂ ನೀನೊಬ್ಬನೇ ಯೋಗ್ಯನಾಗಿದ್ದೆ ಸ್ವಾಮಿ. ನಮಗೋಸ್ಕರ ತಿರುಗಿ ಬರುವಂತ ಕರ್ತನೇ ನಿನಗೆ ಸ್ತೋತ್ರಪ್ಪ. ಯುಗದ ಸಮಾಪ್ತಿಯಲ್ಲಿ ಎಲ್ಲ ದಿವಸ ನಮ್ಮ ಸಂಗಡ ಇರುವಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನನ್ನನ್ನು ನಿಮ್ಮನ್ನು ಕರೆದ ಆತ ಕರ್ತನ ಯಾರಾಗಿದ್ದಾನೆ? ಆತನು ನಂಬಿಗಸ್ತನಾಗಿದ್ದಾನೆ. ಹೇಳ್ರಿ, ನನ್ನ ಕರ್ತನ ನಂಬಿಗಸ್ತನಾಗಿದ್ದಾನೆ, ನನ್ನ ಯೇಸು ನಂಬಿಗಸ್ತನಾಗಿದ್ದಾನೆ. ನನ್ನನ್ನು ನಿಮ್ಮನ್ನು ಕರೆದಂತ ಕರ್ತನು ಕಡೆಯವರೆಗೂ ಆತ ನಡೆಸಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಆತನು ಮನುಷ್ಯರನ್ನು ಅರ್ಥದಲ್ಲಿ ಬಿಟ್ಟು ಬಿಡುವ ದೇವರಲ್ಲ. ಆತನು ಕೊನೆಯವರೆಗೂ ಜೀವನ ಪರ್ಯಂತರ ನಿನ್ನೊಂದಿಗೆ ಇರುವಂತ ಕರ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಎಂಬುದು ಹೀಗೆ ಇರ್ತಾನೆ, ಕರ್ತನು ಅವನ ಸಂಗಡ ಇದ್ದದ್ರಿಂದ ದೇವರವನನ್ನು ಅಭಿವೃದ್ಧಿಪಡಿಸಿದನು. ದಾವೀದನು ಕೂಡ ಅದನ್ನೇ ಹೇಳ್ತಾನೆ. ಆದ್ರೆ ಇವತ್ತು ಕರ್ತನು ನಮ್ಮೊಂದಿಗೆ, ನಿಮ್ಮೊಂದಿಗೆ ಆತನು ಇದ್ದಾನೆ. ನಮ್ಮನ್ನು ಉದ್ಧರಿಸುವ ಆತನು, ಮೇಲೆ ಕೆತ್ತುವ ಆತನು, ನಮಗೆಲ್ಲ ವ್ಯಾಧಿಗಳಿಂದ ಬಿಡಿಸಿದ ಆತನು, ಪಾಪಗಳಿಂದ ಶಾಪಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ ಆತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಹಾಲೆಲೂಯಾ. ಅದರಿಂದ ಕರ್ತನ ಸ್ತುತಿಸಿಕೊಂಡಾಡು. ನನ್ನ ಕ್ರಿಯದವನೇ ನಿನ್ನ ನಾಮವ ಸ್ತುತಿಸುವೆನು. ಯಾರ ಹೆಸರನ್ನು ನಾವು ಮೇಲೆ ಕೆತ್ತಲಿಕ್ಕೆ ಬಂದಿದ್ದೇವೆ? ಯೇಸುವಿನ ಹೆಸರನ್ನು. ಹಲ್ಲೆಲೂಯಾ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಅದು ಯೇಸುವಿನ ನಾಮ. ಪರಿಶುದ್ಧವಾದ ಯೇಸುವಿನ ನಾಮವನ್ನು ಮೇಲೆ ಕೆತ್ತಲಿಕ್ಕೆ ನಾವು ಬರಲಾಗಿದ್ದೇವೆ. ಸಂತೋಷವಾದ ಎಲ್ಲ ಚಿಂತೆಯನ್ನು ಮರೆತು ನಾವು ಚಪ್ಪಾಳೆ ತಟ್ಟಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. Thank you, Jesus.
ಹಾಲೆಲೂಯಾ. ಎಷ್ಟು ಮಂದಿ ವ್ಯಾಧಿ ಒತ್ತಡ ಸೌಖ್ಯಪಡಿಸಿದ್ದಾರೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನಾವು ಪಾಪದ ಪಾಲಿಗೆ ಸತ್ತವರಾದ ನಮ್ಮನ್ನು ಏನ್ ಮಾಡಿದ ನೀತಿ ಪಾಲಿಗೆ ಆತನು ಎಬ್ಬಿಸಿದ್ದಾನೆ. ಹಾಲೆಲೂಯಾ. ನನ್ನ ಪಾಪ, ನಿಮ್ಮ ಪಾಪ, ಇಡೀ ಲೋಕದ ಜನಾಂಗಗಳ ಪಾಪ, ಶಾಪ, ರೋಗ, ಬಡತನಗಳನ್ನು ಯೇಸು ಸ್ವಾಮಿ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬ ನನಗೋಸ್ಕರ, ಇಡೀ ಲೋಕದ ಜನಾಂಗಗೋಸ್ಕರ ಆತನು ಹೇರಿದನು. ಹಾಲೆಲೂಯಾ. ಇವತ್ತು ಯೇಸುವಿನ ವಾಸನೆಗಳು ನನಗೆ ಗುಣವಾಗಿದೆ. ಹೇಳಿ ಬಾಯಿ ಬಿಟ್ಟು, ಯೇಸುವಿನ ವಾಸನೆಗಳು ನನಗೆ ಗುಣವಾಗಿದೆ. ಯಾವ ರೋಗ ಇದ್ರೂ ಪರವಾಗಿಲ್ಲ, ಹೆಸರಿಲ್ಲದಿರುವ ಯಾವ ರೋಗ ಇದ್ರೂ ಪರವಾಗಿಲ್ಲ, ನನ್ನ ಯೇಸು ಗುಣಪಡಿಸುವ ಯೇಸುವಾಗಿದ್ದಾನೆ. ಆತನ ವಾಸನೆಗಳಿಂದ ಗುಣವಾಗಿದೆ. ಇದನ್ನು ನೀವು ನಂಬಿದರೆ ಇದು ಸತ್ಯ. ಹಾಲೆಲೂಯಾ. ಏನೇ ರಿಪೋರ್ಟ್ ಬಂದರೆ ಅದನ್ನು ಯೇಸುವಿನ ನಾಮದಲ್ಲಿ ತಿರಸ್ಕರಿಸಿರಿ. ಕರ್ತನಾದ ಯೇಸುವಿನ ರಿಪೋರ್ಟ್ ಅನ್ನು ಸ್ವೀಕರಿಸಿರಿ. ಹಾಲೆಲೂಯಾ. ಯೇಸುವಿನ ವಾಸನೆಗಳು ನನಗೆ ಗುಣವಾಗಿದೆ. ಥ್ಯಾಂಕ್ ಯು ಲಾರ್ಡ್. ಮತ್ತೆ ನೀ ನನ್ನನ್ನು ಗುಣಪಡಿಸಿದಾಗ ಸ್ತೋತ್ರ, ನೀ ನನ್ನ ಬಿಡುಗಡೆಗೊಳಿಸಿದಾಗ ಸ್ತೋತ್ರ, ನೀ ನನ್ನ ರಕ್ಷಿಸಿದಾಗ ಸ್ತೋತ್ರ, ನೀ ನನಗೆ ನಿತ್ಯ ಜೀವ ಕೊಟ್ಟದಕ್ಕಾಗಿ ಸ್ತೋತ್ರ, ನೀ ನನಗೆ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ, ನೀ ನನಗೆ ಸಮಾಧಾನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲ ಸಾಲಗಳಿಂದ, ಕಷ್ಟಗಳಿಂದ, ಇಕ್ಕಟ್ಟುಗಳಿಂದ, ಕಣ್ಣೀರುಗಳಿಂದ ನೀ ನನ್ನನ್ನು ಬಿಡುಗಡೆಗೊಳಿಸಿದಕ್ಕಾಗಿ ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಮ್ಮ ಕರ್ತನು ಎಷ್ಟು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ನಮಗೆ ಸ್ತೋತ್ರ ಮಾಡಲಿಕ್ಕೆ ವಿಷಯ ಇಲ್ಲ ಅಂತೇಳಿ ಇಲ್ಲ. ಹಾಲೆಲೂಯಾ. ಒಂದೊಂದು ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ನಂಬಿಗಸ್ತರಾದರೆ ನಮ್ಮ ಜೀವಿತಗಳಲ್ಲಿ ನನ್ನ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಸಣ್ಣದಲ್ಲಿ ನಂಬಿಗಸ್ತರಾಗಿರುವಂಥ ನಾವು ಕಲಿತುಕೊಂಡಾಗ ದೊಡ್ಡ ಸಂಗತಿಗಳು ನಮ್ಮ ಜೀವಿತದ ನಾವು ಹೊಂದುವವರಾಗಿದೆ ಪ್ರಿಯರೇ. ಹಾಲೆಲೂಯಾ. ಅದರಿಂದ ಆತನನ್ನು ಆರಾಧನೆಗೂ ಆರಾಧನೆ ಯಾರಿಗೆ ನಾವು ಆರಾಧನೆಯನ್ನು ಸಲ್ಲಿಸುವವರಾಗಿದೆ? ಕರ್ತನಾದ ಯೇಸುವಿಗೆ ಮಾತ್ರ. ಹಾಲೆಲೂಯಾ. ನಮ್ಮ ದೇವರು ಎಲ್ಲ ದೇವರುಗಳಲ್ಲಿ ಒಬ್ಬನಾದ ದೇವರಲ್ಲ, ಆತನೇ ಸರ್ವಶಕ್ತನಾದ ದೇವರು, ಆತನೇ ಜೀವ ಸ್ವರೂಪನಾದ ದೇವರು, ಆತನೇ ಭೂಪರ ಲೋಕಗಳ ಒಡೆಯನಾಗಿದ್ದಾನೆ. ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂತ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಅದರಿಂದ ಆತನನ್ನು ಆರಾಧಿಸುತ್ತೇವೆ. ನಮ್ಮ ಕೈಗಳನ್ನು ಎತ್ತಿಕೊಂಡು ಎಲ್ಲ ಯೋಚನೆಯನ್ನು, ಚಿಂತೆಯನ್ನು ಮರೆತು ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಆದ್ದರಿಂದ ಆತನ ಕನಿಕರವನ್ನು, ಕರ್ತನ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಾವು ನಿಮ್ಮನ್ನು ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಸಜೀವವಾಗಿ ಸಮರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆ ಎದುರಾಗಿ ಸತ್ಯವಿರಬೇಕಿದೆ. ಆದರೆ ಇವತ್ತು ನಮ್ಮಲ್ಲಿ ನಾವು ಮರೆತುಕೊಂಡು ನಮ್ಮ ಸೃಷ್ಟಿಕರ್ತನ ನಾವು ಆರಾಧಿಸೋದು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. We praise you, Master, worship you, Lord.
ಗೊತ್ತಿರ್ಬೋದು, ನೀನು ಇಷ್ಟು ತಿಂಗಳಲ್ಲಿ ಸಾಯ್ತಿ ಅಥವಾ ಇಂಥ ರೋಗದಿಂದ ಸಾಯ್ತಿ, ಅದನ್ನೆಲ್ಲ ತಿರಸ್ಕರಿಸ್ತೇನೆ. ಯಾಕಂದ್ರೆ ಯೇಸು ಸ್ವಾಮಿ ನಿಮಗೋಸ್ಕರ ಜೀವ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದವರಾಗಿದ್ದೇವೆ. ಎಲ್ಲಿಗೆ ಸೇರಿದವರಾಗಿದೆ? ಜೀವಕ್ಕೆ. ಸೇರಿದ ಮೇಲೆ ಅದು ಯಾವಾಗ ಇರ್ತದೆ? ಒಂದು ದಿವಸಕ್ಕೆ? ನಿತ್ಯಕ್ಕೂ ಇರ್ತದೆ. ಹೇಳ್ರಿ, ನಿತ್ಯಕ್ಕೂ ನಾವು ಜೀವದಲ್ಲಿ ಸೇರಿದವರಾಗಿದ್ದೇವೆ. ನಿತ್ಯಕ್ಕೂ ನಾವು ಜೀವದಲ್ಲಿ ಸೇರಿದವರಾಗಿದ್ದೇವೆ. ಯಾವ ಮರಣದ ಆತ್ಮ ನಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ರೋಗದ ಆತ್ಮ ನಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ಆಕ್ಸಿಡೆಂಟ್ ಆತ್ಮವು ನಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ಡಿಪ್ರೆಷನ್ ಅಪ್ರೆಷನ್ ಆತ್ಮವು ನಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ. ಯೇಸುವಿನ ನಾಮದಲ್ಲಿ. ಓ ರಿಬಾಬಾ ಶಂಡ ರಮಂದ ರಬಲ ಶಂಡರಿಯಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯಾವಾಗ ನೀವು ಬಾಯ್ತನ್ನು ಹೇಳ್ತೀರೋ ಅದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ದೇವರ ವಾಕ್ಯ ಒಂದು ಕಾರ್ಯವನ್ನು ಮಾಡದೆ ವ್ಯರ್ಥವಾಗಿ ಯಾರು ಕಳಿಸಿದ್ದಾರೆ? ದೇವರ ವಾಕ್ಯ ಹೇಳ್ತದೆ, ಯಾರ ಬಾಯಿಂದ ಬರ್ತದೆ ಅವರು ನನ್ನ ಇಷ್ಟ ಅಂತ. ದೇವರ ನನ್ನ ಇಷ್ಟ ಅಂತ ನೆರವೇರಿಸಬಹುದು, ಅದು ನನ್ನ ಬಳಿಗೆ ಹಿಂದಿರುಗಿದೆ. ಹಾಗಾದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾರು ಇಷ್ಟ ಅಂತ ನೆರವೇರಿದ? ದೇವರ ಇಷ್ಟ ಅಂತ. ಹಲ್ಲೆಲೂಯಾ. ನನ್ನ ಕರ್ತನ ಇಷ್ಟ ಅಂತ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಯಾವ ಸೈತಾನ ಕಾರ್ಯಗಳು, ಯಾವ ದುಷ್ಟನ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟ ವಾಕ್ಯವೇ ಹೇಳುವಂಥದ್ದು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಇಷ್ಟವರೆಗೆ ಏನು ನಡೆದಿರ್ಬೋದು ಅದನ್ನೆಲ್ಲ ಮಾಡ್ತೀವಿ. 2026ರಲ್ಲಿ ಇಷ್ಟವರೆಗೆ ಕಾಣದಂಥ ವರ್ಷವನ್ನು ನೀವು ಕಾಣುವವರಾಗಿದ್ದೀರಿ. ನಮ್ಮ ದೇವರು ಹೊಸ ಕಾರ್ಯಗಳನ್ನು ಮಾಡುವರು. ನಮ್ಮ ದೇವರು ರಿಪೀಟ್ ಮಾಡುವ ದೇವರಲ್ಲ. ಹಲ್ಲೆಲೂಯಾ. ರಿಪೀಟ್ ಮಾಡುವ ದೇವರಲ್ಲ. ನಮ್ಮ ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಕತ್ತಲಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪ ನಿಮಗೆ ಕೊಡ್ತಾನೆ. ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ಎಲ್ಲ ಕಾರ್ಯಗಳನ್ನು, ಎಲ್ಲ ಸಂಪತ್ತನ್ನು, ಆಶೀರ್ವಾದ ನಿಮಗೆ ಆತನ ಈ ವರ್ಷದಲ್ಲಿ ಅನುಗ್ರಹಿಸಿ ನೀವು ಅದನ್ನು ಅನುಭವಿಸುವವರಾಗಿ. ಕರ್ತನನ್ನು ಆರಾಧಿಸುತ್ತೇವೆ. ಇದುವರೆಗೂ ನನ್ನನ್ನು ನಿಮ್ಮನ್ನು ನಡೆಸಿದ ಕರ್ತನು ಯೆಹೋವ ಈರಾಗಿದ್ದುಕೊಂಡು ಎಲ್ಲವನ್ನು ಒದಗಿಸಿದ್ದಾನೆ. ಎಲ್ಶಡೈ ಆಗಿದ್ದುಕೊಂಡು ಸರ್ವಶಕ್ತನಾಗಿದ್ದುಕೊಂಡು ಎಲ್ಲ ವಿಷಯಗಳಾದ ನಮ್ಮನ್ನು ಕಾಪಾಡಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಯೆಹೋವ ಶಮ್ಮ ಆಗಿದ್ದು ನಮ್ಮ ಜೊತೆಯಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ವಿ ಪ್ರೇಸ್ ಯು ಮಾಸ್ಟರ್. worship you Lord. We glorify Jesus. ನಾನು ಹೇಳ್ತೀನಿ, ಇನ್ನೂವರೆಗೂ 2025 ವರ್ಷದವರೆಗೆ ನಿಮ್ಮನ್ನು ನಡೆಸಿದ ಅದೇ ಯೇಸು ಈ 2026 ವರ್ಷದಲ್ಲಿಯೂ ಕೊನೆಯವರೆಗೆ ಅದ್ಭುತವಾಗಿ ಆತ ನಡೆಸ್ತಾನೆ. ಅಷ್ಟು ಮಾತ್ರ ನಿಮ್ಮ ಜೀವಮಾನ ಪರ್ಯಂತರ ಆತ ನಿಮ್ಮನ್ನು ಕೈ ಹಿಡಿದು ನಡೆಸುವಂತ ಕರ್ತನಾಗಿದ್ದಾನೆ. Thank you Jesus. ಎಲ್ಲವನ್ನು ಮರೆತು ನಾನು ಮತ್ತು ನನ್ನ ಯೇಸು ಮಾತ್ರ ಆಚೆ ನೋಡಬೇಡಿ. ನನ್ನ ಯೇಸುವನ್ನು ನಾನು ಆರಾಧಿಸ್ತೇನೆ. Thank you Lord.
ನಡೆಸುವುದಕ್ಕಾಗಿ ಸ್ತೋತ್ರಪ್ಪ. ಇವರ ದೃಷ್ಟಿ ಯಾರ ಮೇಲೆ ಹೋಗದೆ ಸ್ವಾಮಿ, ಯಾವುದರ ಮೇಲೆ ಹೋಗದೆ ನಂಬಿಕೆಯನ್ನು ಹುಟ್ಟಿಸುವಂತನು ಪೂರೈಸುವಂತನು ಆಗಿರುವ ಯೇಸು ಕ್ರಿಸ್ತನ ಮೇಲೆ ಮಾತ್ರ ಇವರು ನಂಬಿಕೆನಿಟ್ಟು ಈ ವರ್ಷವೆಲ್ಲ ಸ್ವಾಮಿ ಕರ್ತನೆ ಇವರು ಸಂತೋಷವಾಗಿ ಸಮಾಧಾನವಾಗಿ ನೆಮ್ಮದಿಯಾಗಿ ಆರೋಗ್ಯದಲ್ಲಿ ಜಯದಲ್ಲಿ ಈ ವರ್ಷವನ್ನು ಇವರು ಕರ್ತನೆ ಕಳೆಯುವವರಾಗಿದ್ದಾರಪ್ಪ. ಥ್ಯಾಂಕ್ ಯು ಜೀಸಸ್. ಆ ರೀತಿಯಲ್ಲಿ ಅದ್ಭುತವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಕೃಪೆ ಮೇಲೆ ಕೃಪೆ ಇವರಿಗೆ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಇಷ್ಟವರೆಗೆ ಕಣ್ಣೀರಲ್ಲಿ ಇರ್ಬೋದು, ಅನಾರೋಗ್ಯದಲ್ಲಿ ಇರ್ಬೋದು, ಅಸಮಾಧಾನದಲ್ಲಿ ಇರ್ಬೋದು, ಗಲಿಬಿಲಿಗಳಿರ್ಬೋದು, ಆದರೆ ಈ ವರ್ಷದಲ್ಲಿ ಅದು ಯಾವುದು ಇಲ್ಲದೆ ಕ್ರಿಸ್ತನ ಸಂತೋಷ, ಕ್ರಿಸ್ತನ ಸಮಾಧಾನ, ಕ್ರಿಸ್ತನ ಆಶೀರ್ವಾದ, ಸಮೃದ್ಧಿ, ಆರೋಗ್ಯದಲ್ಲಿ ಕ್ರಿಸ್ತನ ವಾಕ್ಯದಲ್ಲಿ ಇವರು ಜೀವಿಸುವವರಾಗಿದ್ದಾರಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮಂದಿರಕ್ಕಾಗಿ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗವನ್ನು ನಿನ್ನ ಕೃಪಾಸ್ತ್ರಕ್ಕೆ ಒಪ್ಪಿಸಿಕೊಡ್ತೇವೆ ಅಪ್ಪ. ನಮ್ಮ 2 ಸಭೆಗಳಲ್ಲಿ, ಉಡುಪಿ ಮತ್ತು ಮಂಗಳೂರು, ಇಲ್ಲಿನ ಸಭೆಗಳಲ್ಲಿ, ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ, ನಮ್ಮ ಸೇವಕರ ಜೀವಿತದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ಸ್ವಾಮಿ ಅಪ್ಪ ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆ, ನಿನ್ನ ಇಷ್ಟ ಮಾತ್ರವೇ ನೆರವೇರಲಪ್ಪ. ಇದಕ್ಕೆ ವಿರೋಧವಾಗಿ ಬರುವಂತ ಎಲ್ಲ ದುಷ್ಟನ ಕಾರ್ಯ, ಕುತಂತ್ರ ಕ್ರಿಯೆಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಲಿಫೈಡ್ ಆಗಿ ಕ್ಯಾನ್ಸಲ್ ಜೀವಿಸುತ್ತೆ. ಕರ್ತನೇನು ವಾಕ್ಯದ ಅನ್ಯ ಜನರ ಸಂಕಲ್ಪಗಳನ್ನು ನೀನು ನಿರರ್ಥಕ ಮಾಡಿ ಅವರ ಯೋಚನೆಗಳನ್ನು ನೀನು ನಿಷ್ಫಲ ಮಾಡುತ್ತೀ ಎಂಬುದಾಗಿ ಕರ್ತನೇ ನಿನ್ನ ಆಲೋಚನೆ ಅದು ಶಾಶ್ವತವಾಗಿರುತ್ತದೆ, ಅದು ಎಂದಿಗೂ ಕದಲುವುದಿಲ್ಲ. ಈ 33ನೇ ಕೀರ್ತನೆ 10-11 ವಚನಗಳು ಈ ಮಕ್ಕಳ ಪ್ರಿಯ ಮಕ್ಕಳ ಜೀವಿತದಲ್ಲಿ ಅಪ್ಪ ನೆರವೇರಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆ ಆ ರೀತಿಯಲ್ಲಿ ನಮ್ಮ ನಂಬಿಕೆಯಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಕೃಪೆಯಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ. ನೀನು ವಾಕ್ಯದಲ್ಲಿ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಚೈತನ್ಯ ತೈಲದಿಂದ ನೀನು ನಮ್ಮನ್ನು ಅಭಿಷೇಕಿಸಿ ನಮ್ಮ ಕೊಂಬುಗಳನ್ನು ಕೋಣದ ಕೊಂಬಿನಂತೆ ನೀನು ಎತ್ತುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ. ಎಲ್ಲದರಲ್ಲಿಯೂ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ, ಅಧಿಪತ್ಯ ನಿನಗೊಬ್ಬನಿಗೆ ಸಲ್ಲಿಸ್ತೇವಪ್ಪ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಗೆ ಆಮೆನ್. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ ಪುಸ್ತಕ 14ನೇ ಅಧ್ಯಾಯ ಅದರಲ್ಲಿ 3ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. Proverbs chapter 14 verses 3. ಮೂರ್ಖನ ಬಾಯಲ್ಲಿ ಗರ್ವವು ಅಂಕುರಿಸುವುದು, ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವುದು ಅಂತ. ಹಲ್ಲೆಲೂಯಾ. ಈ ವಾಕ್ಯಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇಲ್ಲಿ ವಾಕ್ಯ ಹೇಳ್ತದೆ, ಮೂರ್ಖನ ಬಾಯಲ್ಲಿ ಗರ್ವವು ಅಂಕುರಿಸುವುದು, ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವುದು ಎಂಬುದಾಗಿ. 2 ರೀತಿಯ ಮನುಷ್ಯರು ಲೋಕದಲ್ಲಿದ್ದಾರೆ. ಒಬ್ಬರು ಯಾರು? ಮೂರ್ಖ, ಒಬ್ಬ ಜ್ಞಾನಿ. ಇಲ್ಲಿ ಎಷ್ಟು ಜನ ಜ್ಞಾನಿ ಇದ್ದೀರಿ? ಆಮೇಲೆ ನಮ್ಮ ದೇವರು ಜ್ಞಾನಿಗಳಲ್ಲಿ ಜ್ಞಾನಿ ಆದ್ರಿಂದ ಆತನ ಮಕ್ಕಳು ಸಹ ಜ್ಞಾನವಂತರಾಗಿದ್ದಾರೆ. ಎಷ್ಟು ಜನ ನಮ್ಗೆ ನಾನು ಜ್ಞಾನವಂತನಾಗಿದ್ದೇನೆ? ಹಲ್ಲೆಲೂಯಾ. ಇಲ್ಲಿ ಸತ್ಯವೇದ ಹೇಳ್ತದೆ, ಮೂರ್ಖನ ಬಾಯಲ್ಲಿ ಗರ್ವವು ಅಂಕುರಿಸುವುದು. ಗರ್ವ ಅಂತ ಹೇಳಿದ್ರೆ ಅಹಂಕಾರ. ದೇವರು ಏನ್ ಮಾಡ್ತಾರೆ? ಯಾರನ್ನು ಎದುರಿಸುವುದು? ಫಸ್ಟ್ ಎದುರಿಸುವುದು ಯಾರನ್ನ? ಅಹಂಕಾರಿಗಳನ್ನು ಎದುರಿಸ್ತಾನಂತೆ. ಆಮೇಲೆ ಅಹಂಕಾರ, ನಾನು ಹೇಳಿದೆ ಆಗ್ಬೇಕು, ದೇವರ ಮುಂದೆ ನಾನು ಏನು ಅಲ್ಲ ಅಂತ ಹೇಳುವವರನ್ನು ದೇವರು ಉಪಯೋಗಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ನಿಮ್ಮನ್ನು ದೇವರು ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನೀವು ನಿಜವಾದ ಜ್ಞಾನವಂತರು. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡುವವರಾಗಿದೆ. ಇಲ್ಲಿ ಸತ್ಯವಿರುತ್ತದೆ, ಮೂರ್ಖನ ಬಾಯಲ್ಲಿ ಗರ್ವವು ಅಂಕುರಿಸುವುದು, ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವುದು ಎಂಬುದಾಗಿ. ಹಾಗಾದ್ರೆ ಒಬ್ಬನ ಬಾಯ ಮಾತಿನಿಂದ ಅವನು ಎಂತ ವ್ಯಕ್ತಿ ಎಂಬುದಾಗಿ ನಾವು ತಿಳಿದುಕೊಳ್ಬಹುದು. ಹೌದು, ಪ್ರೈಸ್ ದಿ ಲಾರ್ಡ್. ಈಗ ನೀವು ಒಬ್ಬನಲ್ಲಿ ನೀವು ಅವನು ಮಾತನಾಡುವ ಶೈಲಿಯಲ್ಲಿ ಗೊತ್ತಾಗ್ತದೆ ಅವನು ಒಳ್ಳೆಯವನ ಕೆಟ್ಟವನ ಎಂಬುದಾಗಿ. ಹೌದು, ಗೊತ್ತಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನೋಡಿ, ಹಾಗಾದ್ರೆ ಒಂದು ವಿಷಯ ಅಂತ ಹೇಳಿದ್ರೆ, ನಮ್ಮನ್ನು ಬಿಡುಗಡೆ ಮಾಡುವುದು ಸಹ ನಮ್ಮ ಬಾಯಿಯೇ, ನಮ್ಮನ್ನು ನಾಶ ಮಾಡುವುದು ಸಹ ನಮ್ಮ ಬಾಯಿಯೇ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಬಾಯನ್ನು ಕಾಯುವವನು ಏನ್ ಮಾಡ್ತಾನೆ? ಜೀವವನ್ನು ಕಾಯುತ್ತಾನಂತೆ. ನನ್ನ ಬಾಯ ಮಾತುಗಳು ಇವತ್ತು ದೇವರು ಮೀಸಲಾಗಿರಲಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಭಕ್ತರೇ, ನನ್ನ ಹೃದಯದ ಗಾನಗಳು, ನನ್ನ ಬಾಯ ಮಾತುಗಳು ಅದು ದೇವರಿಗೆ ಸಮರ್ಪಕವಾಗಿರಬೇಕಂತೆ. ಇವತ್ತು ನಾನು ಹೇಳ್ತೇನೆ, ನೀವೊಂದು ತಿಳಿದುಕೊಳ್ಬೇಕು, ನೀವು ಆಡುವ ಒಂದೊಂದು ಮಾತುಗಳು ಯಾರ ಬಳಿಗೆ ಹೋಗ್ತದೆ? ದೇವರ ಬಳಿಗೆ ಹೋಗ್ತದೆ. ಹಾಗಾಗಿ ನೀವು ಒಂದು ಮಾತು ಆಡುವಾಗ ನೀವು ಎಚ್ಚರವಾಗಿ ಎದ್ದುಕೊಂಡು ಮಾತನಾಡಬೇಕು.
ಅಲ್ಲೆಲೂಯಾ. ಪ್ರತಿಯೊಂದು ದೇವರ ಸಿಂಹಾಸನ ಕಡೆಗೆ ಹೋಗ್ತದೆ. ಹೌದು, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದಿ ನೋಡ್ರಿ, ಅದೇ ಜ್ಞಾನೋಕ್ತಿ ಪುಸ್ತಕ 12ನೇ ಅಧ್ಯಾಯ 6ನೇ ವಾಕ್ಯ ನೋಡ್ರಿ. ಕೆಟ್ಟವರ ಮಾತು ರಕ್ತಕ್ಕೆ ಹುಚ್ಚು, ಯಥಾರ್ಥವಂತರ ನುಡಿ ರಕ್ಷಣೆ. ಇಲ್ಲಿ ಕೆಟ್ಟವರ ಮಾತು ರಕ್ತಕ್ಕೆ ಹುಚ್ಚು, ಯಥಾರ್ಥವಂತರ ನುಡಿ ಏನಾಗಿದೆ? ರಕ್ಷಣೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನನ್ನ ಬಾಯಿಯ ಮಾತುಗಳು ಏನ್ ಮಾಡ್ತದೆ? ಕೆಲವರಿಗೆ ರಕ್ಷಣೆ ಕೊಡ್ತದೆ. ಹೌದು, ಪ್ರೈಸ್ ದಿ ಲಾರ್ಡ್. ಕೆಟ್ಟವರ ಮಾತು ರಕ್ತಕ್ಕೆ ಹೊಂಚಂತೆ. ಕೆಲವರು ನೋಡಿ ಕೆಟ್ಟವರು ಮಾತನಾಡೋದು ನೋಡಿ ಹೇಗೆ ಮಾತನಾಡ್ತಾರೆ. ಆದ್ರೆ ನಮ್ಮ ಮಾತು ಹಲ್ಲೆಲೂಯಾ ರಕ್ಷಣೆ ತರ್ತದೆ. ಎಷ್ಟು ಜನ ಹೇಳ್ತೀರಿ, ನನ್ನ ಮಾತುಗಳು ಇತರರಿಗೆ ರಕ್ಷಣೆ ತರ್ತದೆ, ನಾನು ಆಡುವ ಮಾತುಗಳು ಕೆಲವರನ್ನು ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಬಾಯಿಯ ಮಾತುಗಳು ಅದು ದೇವರ ಮಾತುಗಳಾಗಬೇಕು. ಎಷ್ಟು ಜನ ಆಸೆ ಪಡ್ತೀರಿ, ನಾನು ಮಾತನಾಡುವಾಗ ಇತರಿಗೆ ಗೊತ್ತಾಗಬೇಕು ನನ್ನ ಒಳಗೆ ದೇವರಿದ್ದಾರೆ ಎಂಬುದಾಗಿ. ಹೌದಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಹಾಗಾದ್ರೆ ನಮ್ಮ ಬಾಯಲ್ಲಿ ಬರುವ ಮಾತುಗಳು ಲೋಕದ ಮಾತುಗಳಾಗಬಾರದು. ಏನ್ ಮಾಡ್ಬೇಕು? ದೇವರ ಮಾತು ನಮ್ಮ ಬಾಯಲ್ಲಿ ಬರಬೇಕು. ದೇವರ ಮಾತು ನಮ್ಮ ಬಾಯಲ್ಲಿ ಬರಬೇಕು. ಅದಕ್ಕೆ ದೇವರ ಬಗ್ಗೆ ಯೆಶಾಯ 55 ಅನ್ನೋದು ಏನ್ ಹೇಳ್ತದೆ? ನನ್ನ ಬಾಯಲ್ಲಿ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ನನ್ನ ಕಡೆ ಹಿಂದಿರುಗಿ ಬರುವುದಿಲ್ಲ. ಎಷ್ಟು ಜನ ಹೇಳ್ತೇನೆ? ಇವತ್ತು ನಾನು ಹೇಳ್ತೇನೆ, ದೇವರ ಮಾತು ನಾನು ಇವತ್ತು ನಿಮ್ಮ ಜೀವಿತದಲ್ಲಿ ಮಾತನಾಡುವಾಗ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸದೆ ದೇವರು ಬಿಡುವುದಿಲ್ಲ. ಇಲ್ಲಿ ಅನೇಕರಿಗೆ ಅನೇಕ ಇಷ್ಟಾರ್ಥ ಇರಬಹುದು, ಆದ್ರೆ ನಾನು ಹೇಳ್ತೇನೆ ದೇವರನ್ನು ನೆರವೇರಿಸಲಿಕ್ಕೆ ಹೋಗ್ತಾ ಉಂಟು. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಬೈಬಲ್ ಯಥಾರ್ಥವಂತರ ನುಡಿ ರಕ್ಷಣೆ ತರ್ತದೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಈ ನಂಬಿಕೆ ಯಾವುದರಿಂದ ಬರ್ತದೆ? ದೇವರ ವಾಕ್ಯ ಕೇಳುವುದರಿಂದ. ಹೌದಲ್ಲ, ನಂಬಿಕೆಗೆ ಬರ್ತದೆ ದೇವರ ವಾಕ್ಯ ಕೇಳುವುದರಿಂದ. ಅದು ಕೆಲಸ ಮಾಡಬೇಕಾದ್ರೆ ನಾವು ಮಾತನಾಡಬೇಕು. ಹೌದಾ, ಪ್ರೈಸ್ ದಿ ಲಾರ್ಡ್. ಮಾತನಾಡದಿದ್ರೆ ಅದು ಕೆಲಸ ಮಾಡೋದಿಲ್ಲ. ಎಷ್ಟು ಹೇಳ್ತೀವಿ, ಇವತ್ತಿನಿಂದ ನಾನು ಮಾತನಾಡ್ತೇನೆ, ಇವತ್ತಿನಿಂದ ನಾನು ಮಾತನಾಡ್ತೇನೆ. ಅಲ್ಲಿ ನೀನು ಮಾತನಾಡುವಾಗಲೇ ಅಲ್ಲಿ ಕ್ರಿಯೆಗೆ ಬರ್ತದೆ. ಹೌದಾ, ಪ್ರೈಸ್ ದಿ ಲಾರ್ಡ್. ಕೆಲವರು ಏನ್ ಮಾಡ್ತಾರೆ? ಕೇಳ್ತಾರೆ ಮಾತ್ರ, ಮಾತನಾಡುವುದಿಲ್ಲ. ಎಷ್ಟು ಜನ ಹೇಳ್ತೀವಿ, ನಾನು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇನೆ, ದೇವರು ನನಗೆ ಬಾಯನ್ನು ಕೊಟ್ಟದ್ದು ಮಾತನಾಡಲಿಕ್ಕೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಯೆರೆಮೀಯನಿಗೆ ಕಟ್ಟುವುದಕ್ಕೂ ಕೆಡವುವುದಕ್ಕೂ ನಾನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ಹಾಗಾದ್ರೆ ನಾನು ಒಂದು ವಿಷಯ ಹೇಳ್ತೇನೆ, ಭೂಲೋಕದಲ್ಲಿ ಏನು ನೀವು ಕಟ್ಟುತ್ತೀರಿ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ, ಭೂಲೋಕದಲ್ಲಿ ಏನು ಬಿಚ್ಚುತ್ತೀರಿ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ ಎಂಬುದಾಗಿ ದೇವರ ಇವತ್ತು ಹೇಳ್ರಿ. ನನ್ನಂತೆ ನೀನು ಏನ್ ಮಾತಾಡ್ತೀಯಲ್ಲ ಅದೇ ದೇವರು ಅದನ್ನೇ ಮಾಡ್ತಾನೆ. ಹೌದಾ, ಪ್ರೈಸ್ ದಿ ಲಾರ್ಡ್. ಯಥಾರ್ಥವಂತರ ನುಡಿ ರಕ್ಷಣೆ ತರ್ತದೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಬಾಯ ಮಾತುಗಳು ಇತರರನ್ನು ಬಿಡುಗಡೆ ಮಾಡುತ್ತದೆ. ಎಷ್ಟು ಜನ ಹೇಳ್ತಾರೆ? ಬಿಡುಗಡೆ ಮಾಡುತ್ತದೆ. ಆಮೇಲೆ ಹಲ್ಲೆಲೂಯಾ. ಬಿಡುಗಡೆ ಮಾಡ್ತದೆ, ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ನಾವು ನೋಡುವುದನ್ನು ನಂಬುವವರಲ್ಲ, ನಾವು ನೋಡದೇ ಇರುವ ಸಂಗತಿಯನ್ನು ನಾವು ನಂಬುತ್ತೇವೆ. ಹೌದಾ, ಎಷ್ಟು ಜನ ಹೇಳ್ತೀರಿ? ನೋಡದೇ ಇರುವ ಸಂಗತಿಯನ್ನು ನಾವು ನಂಬುತ್ತೇವೆ. ಇವತ್ತು ಎಷ್ಟು ಜನ ನಂಬ್ತೀರಿ? ನಿನಗೆ ಇವತ್ತು ಬಿಡುಗಡೆ ಕೊಡುವ ಮೊದಲೇ ದೇವರು ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ ನಾನು ಬಲವಾಗಿ ನಂಬ್ತೇನೆ. ದೇವರು ನಿನಗೆ ಬಿಡುಗಡೆ ಆಲ್ರೆಡಿ ಮೊದಲೇ ಕೊಟ್ಟಿದ್ದಾನೆ. ನೀವು ಸತ್ಯವೇದದಲ್ಲಿ ನೀವು ನೋಡುವುದಾದ್ರೆ ಯೇಸು ಸ್ವಾಮಿ ಬರುವ ವಿಷಯ ಮೊದಲೇ ಬರೆಯಲ್ಪಟ್ಟಿದ್ದು, ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದ್ದು. ಏನ್ ಬರೆಯಲ್ಪಟ್ಟಿದೆ? ಸ್ತ್ರೀಯಲ್ಲಿ ಹುಟ್ಟುವ ಸಂತತಿ ತಪ್ಪದ ತಲೆಯನ್ನು ಏನ್ ಮಾಡ್ತದೆ? ಚಚಿತಾನೆ. ಯಾರದು? ಯೇಸುವಿನ ಬಗ್ಗೆ ಮೊದಲೇ ಬರೆಯಲ್ಪಟ್ಟಿದೆ, ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಏನು ಬರೆದದ್ದು ಅದು ನಡೆಯಿತು. ಇವತ್ತು ಎಷ್ಟು ಜನ ಹೇಳ್ತೀರಿ, ನಿನ್ನ ಜೀವಿತದಲ್ಲಿ ಸಹ ದೇವರು ನಿನ್ನ ಬಗ್ಗೆ ಏನು ಬರೆದಿದೆ ಇದನ್ನು ನಡೀಲಿಕ್ಕೆ ಹೋಗ್ತಾ ಉಂಟು, ನಡೀಲಿಕ್ಕೆ ಹೋಗ್ತಾ ಉಂಟು. ಹಲ್ಲೆಲೂಯಾ. ನೀನು ನಂಬಬೇಕಾದದ್ದು ದೇವರ ಮಾತು. ಎಷ್ಟು ದೇವರ ಮಾತು ನಂಬ್ತೇನೆ? ನಾನು ಹೇಳ್ತೇನೆ, ಲೋಕದವರು ಹೇಳಿದ ಮಾತು ನಂಬೇಡ್ರಿ, ದೇವರು ಹೇಳಿದ ಮಾತನ್ನು ನೀವು ನಂಬಬೇಕು. ಆಮೇಲೆ ಹಲ್ಲೆಲೂಯಾ. ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆ, ಯಾರಿಗೆ ನಂಬುತ್ತಾರೋ ಅವರಿಗೆ ಮಾತ್ರ ಬಿಡುಗಡೆ. ಇವತ್ತು ನಾನು ನಂಬ್ತೇನೆ, ನಾನು ನಂಬ್ತೇನೆ. ಯಾಕಂತ ಹೇಳಿದ್ರೆ ದೇವರು ನನ್ನ ಬಗ್ಗೆ ಆದಿಯಲ್ಲಿ ಹೇಳಿದ ಮಾತು ಈ ವರ್ಷದಲ್ಲಿ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಎಗ್ರಿ ಆಗ್ಬೇಕು ಅದಕ್ಕೆ ಅಷ್ಟೇ. ಹಲ್ಲೆಲೂಯಾ. ನೀನು ದೇವರ ವಾಕ್ಯಕ್ಕೆ ಎಗ್ರಿ ಆಗುವಾಗ ಅದು ನಡೀತದೆ. ಹೌದಾ, ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದೆ 12ನೇ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಕೊಟ್ಟ. ಏನ್ ಮಾಡಿದ? ನಿನ್ನನ್ನು ಜನಾಂಗಗಳ ತಂದೆಯಾಗಿ ಮಾಡ್ತೇನೆ ಎಂಬುದಾಗಿ. ಜನಾಂಗಗಳ ತಂದೆ, ಫಾದರ್ ಆಫ್ ನೇಷನ್, ಜನಾಂಗಗಳ ತಂದೆಯಾಗಿ ಮಾಡ್ತೇನೆ ಎಂಬುದಾಗಿ ನಾವು ನೋಡ್ತೇವೆ. ಅದು 15ನೇ ಅಧ್ಯಾಯದಲ್ಲಿ ಬರುವಾಗ 2ನೇ ವಾಕ್ಯದಲ್ಲಿ ನೋಡುವಾಗ ಈ ಅದನ್ನು ಹೇಳಿದಕ್ಕೆ
ಅಬ್ರಹಾಮ ಏನ್ ಹೇಳ್ತಾನೆ ಗೊತ್ತಾ? ಏನು ಕೊಟ್ರೇನು, ನನಗೆ ಮಕ್ಕಳಿಲ್ಲಲ್ಲವಾ ಅಂತ ಅದರ ಅರ್ಥ. ದೇವರು ಹೇಳಿದರೆ ಕೊಟ್ಟಿದ್ದೇನೆ, ನಿನಗೆ ಏನ್ ಮಾಡಿದ್ದೇನೆ, ದೊಡ್ಡ ಜನಾಂಗವನ್ನಾಗಿ ಮಾಡಿದ್ದೇನೆ. ಆದ್ರೆ ಅಬ್ರಹಾಮ ಇಲ್ಲಿ ಹೇಳ್ತಾನೆ, ಏನ್ ಹೇಳ್ತಾನೆ, ಏನು ಮಕ್ಕಳು ಕೊಡ್ಲಿಲ್ಲಲ್ಲ, ದೇವರು ಆಲ್ರೆಡಿ ಕೊಟ್ಟಿದ್ದೇನೆ ಹೇಳ್ತಾನೆ, ಇವರು ಕೊಡ್ಲಿಲ್ಲ ಹೇಳ್ತಾ ಇದ್ದಾನೆ. ಆಗ ನೋಡಿ ಅಬ್ರಹಾಮನು ಮನೆಯಿಂದ ಹೊರಗೆ ಕೇಳ್ತಾನೆ, ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡು, ನೀನು ಲೆಕ್ಕಿಸುವುದಾದ್ರೆ ಲೆಕ್ಕಿಸು ಅಂತ ಹೇಳುವಾಗ ಅಬ್ರಹಾಮನ್ ಏನ್ ಮಾಡ್ತಾನೆ, ಆ ಟೆಂಟಿನಿಂದ ಹೊರಗೆ ಬಂದು ಹೇಳ್ತಾನೆ, ಆ ಒಂದು ನಕ್ಷತ್ರವನ್ನು ಲೆಕ್ಕ ಮಾಡ್ಲಿಕ್ಕೆ ಹೋಗುವಾಗ ಲೆಕ್ಕ ಮಾಡ್ಲಿಕ್ಕೆ ಆಯ್ತಾ? ಆಗಿಲ್ಲಲ್ಲ. ಆಮೇಲೆ ಅಲ್ಲೇಲೂಯಾ. ಆಗ ನೋಡಿ, ಅದೇ 13ನೇ ಅಧ್ಯಾಯಕ್ಕೆ ಹೋಗುದಾದ್ರೆ, ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ್ರೆ ಅದರಲ್ಲಿ 15ನೇ ವಾಕ್ಯ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆ. ಇಲ್ಲಿ ದೇವರು ಹೇಳ್ತಾರೆ, ನೀನು ನೋಡುವುದನ್ನು ನಾನು ಕೊಡ್ತೇನೆ ಎಂಬುದಾಗಿ. ಏನು? ನೀನು ನೋಡುವುದನ್ನು ನೀನು ಅಷ್ಟೇ ಕೊಡ್ತೇನೆ ಅಂತ. ದೇವರ ಎಬಿಲಿಟಿ ಎಂಬುದು ದೊಡ್ಡದಿತ್ತು. ಆದ್ರೆ ದೇವರ ಎಬಿಲಿಟಿಗೆ ಪ್ರಶ್ನೆ ಮಾಡಲಿಕ್ಕೆ ಆಗುದಿಲ್ಲ, ದೇವರು ಎಲ್ಲ ಕೊಡ್ತಾರೆ. ಆದ್ರೆ ಇಲ್ಲಿ ವಾಕ್ಯ ಇರ್ತದೆ, ನೀನು ಏನ್ ನೋಡ್ತೀಯಲ್ಲ ಅದನ್ನು ಮಾತ್ರ ನಿನಗೆ ಕೊಡ್ತೇನೆ. ಇವತ್ತು ಎಷ್ಟು ಜನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ನಾವು ನೋಡ್ಬೇಕು ಏನಂತ ಹೇಳಿದ್ರೆ, ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಹೌದಾ? ಪ್ರೈಸ್ ಲಾರ್ಡ್. ನೋಡಿ, ಪರಲೋಕ ಹೇಳ್ತದೆ ಅಬ್ರಹಾಮನಿಗೆ, ನಿನಗೆ ನಾನು ದೊಡ್ಡ ಜನಾಂಗವನ್ನಾಗಿ ಮಾಡಿದ್ದೇನೆ ಅಂತ. ಆದ್ರೆ ಅಬ್ರಹಾಮ ಏನ್ ಹೇಳ್ತಾರೆ, ನನಗೆ ನೀನು ಕೊಡ್ಲಿಲ್ಲ ಅಂತ, ನನಗೆ ನೀನು ಕೊಡ್ಲಿಲ್ಲ ಎಂಬುದಾಗಿ. ಆಗ ದೇವರು ಲುಕ್ ಅಂತ ಹೇಳುದು, ನೋಡು ಅಂತ. ಲುಕ್ಗೆ ಇನ್ನೊಂದು ವರ್ಡ್ ಗೇಸ್ ಅಂತ. ಗೇಸ್ ಅಂತ ಹೇಳಿದ್ರೆ ಬಿಹೋಲ್ಡ್ ಅಂತ. ಬಿಹೋಲ್ಡ್ ಅಂತ ಹೇಳಿದ್ರೆ ನೀನು ನೋಡ್ತಾ ಇರ್ಬೇಕಂತೆ. ಎಷ್ಟು ನೋಡ್ಲಿಕ್ಕೆ ಹೋಗಿ ನೋಡ್ತಾ ಇರ್ಬೇಕು. ನೀನು ನೋಡ್ತಾ ಇರುವಾಗ ನಿನಗೆ ಸಿಗ್ತದೆ. ಹೌದಾ? ಪ್ರೈಸ್ ಲಾರ್ಡ್. ನೋಡಿ, ನಾನು ಇನ್ನೊಂದು ವಿಷಯ ಹೇಳ್ತೇನೆ ಅಂತ ಹೇಳಿದ್ರೆ, ಅಬ್ರಹಾಮನ ಜೊತೆ ದೇವರು ಮಾತನಾಡಿದ್ದೇನೆ ಅಂತ ನಿನಗೆ ಕೊಟ್ಟಿದ್ದೇನೆ. ಹೌದಾ? ಪ್ರೈಸ್ ಲಾರ್ಡ್. ಆದ್ರೆ ಇವನು ಏನ್ ಹೇಳ್ತಾರೆ ಹೇಳೋದಿಲ್ಲ, ನನಗೆ ಕೊಡ್ಲಿಲ್ಲ. ದೇವರ ವಾಕ್ಯ ಏನ್ ಹೇಳ್ತಾರೆ, ಪರಲೋಕ ಎಗ್ರಿ ಆಗಿದೆ, ಆದ್ರೆ ಭೂಲೋಕ ಎಗ್ರಿ ಆಗಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಪರಲೋಕ ಮತ್ತು ಭೂಲೋಕ ಒಂದೇ ಎಗ್ರಿ ಆಗುವಾಗ ಅದು ನನಗೆ ಸಿಗ್ತದೆ ಎಂಬುದಾಗಿ. ಇವತ್ತು ಎಷ್ಟು ಜನ ನಂಬ್ತೀರಿ, ಭೂಲೋಕದಲ್ಲಿರುವ ನಾವು ಎಗ್ರಿ ಆಗುವ ದೇವರು ನನಗೆ ಅಲ್ಲಿ ಈ ಮಕ್ಕಳನ್ನು ಕೊಟ್ಟಿದ್ದಾನೆ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಆತ್ಮಗಳನ್ನು ಕೊಟ್ಟಿದ್ದಾನೆ. ಓ ರಿಬಾ ಸಂತನ ದೇವರ ವಾಕ್ಯ ಹೇಳ್ತದೆ, ನೀನು ಕಾಲಿರುವ ಪಟ್ಟಣ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ. ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೊಡ್ತಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ಕೆಲವೊಂದು ಆತ್ಮಗಳನ್ನು ನೀವು ಗೆಲ್ಲಿಕ್ಕೆ ಹೋಗ್ತಾ ಇದ್ದೀರಿ. ನೀವು ನೋಡ್ಬೇಕಾದ ತುಂಬಾ ಆತ್ಮಗಳನ್ನು. ಹೌದಾ? ಪ್ರೈಸ್ ಲಾರ್ಡ್. ಯಾಕಂತ ಹೇಳಿದ್ರೆ ದೇವರು ನೋಡುವುದು ದೊಡ್ಡದಾಗಿದೆ. ದೊಡ್ಡ ಕಾರ್ಯವನ್ನು ದೇವರು ನಮ್ಮಲ್ಲಿ ಇಷ್ಟಪಡುತ್ತಾನೆ. ಆಮೇಲೆ ಅಲ್ಲೇಲೂಯಾ. ಹಾಗಾದ್ರೆ ಒಂದು ಸತ್ಯ ಹೇಳ್ತದೆ ಇಲ್ಲಿ, ಕೆಟ್ಟವರ ಮಾತು ರಕ್ತಕ್ಕೆ ಹೊಂಚು, ಯಥಾರ್ಥವಂತರ ನುಡಿ ಏನಾಗಿದೆ, ರಕ್ಷಣೆ ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಆಮೇಲೆ ಅಲ್ಲೇಲೂಯಾ. ಇವತ್ತು ನಾನು ಹೇಳುವುದು ಏನಂತ ಹೇಳಿದ್ರೆ, ನಾವು ಸಾಧಾರಣವಾಗಿ ನೋಡುವುದನ್ನು ನಂಬ್ತೇವೆ, ನೋಡುವುದನ್ನು ನಾವು ಬಿಲ್ ಮಾಡ್ತೇವೆ. ಸತ್ಯವಾದ ಏನ್ ಹೇಳ್ತದೆ, ನೋಡೋದನ್ನು ನಂಬಬೇಕೆಂಬುದಾಗಿ. ಹೌದು, ನೋಡೋದನ್ನು ನೀವು ನಂಬಬೇಕೆಂಬುದಾಗಿ. ಅಂದ್ರೆ ಅದರ ಅರ್ಥ, ನೀನು ಏನು ಫೀಲ್ ಮಾಡ್ತೀಯಲ್ಲ ಅದು ನಿಜ ಅಲ್ಲ. ನೀನು ಏನೀಗ ಫೀಲ್ ಮಾಡ್ತೀಯಲ್ಲ, ಫಾರ್ ಎಕ್ಸಾಂಪಲ್ ಕೆಲವೊಂದು ನನಗೆ ಹೊಟ್ಟೆ ನೋವು ಆಗ್ತದೆ ಅಂತ ಹೇಳ್ತಾರೆ, ಅದು ಅವನ ಫೀಲಿಂಗ್. ಹೌದು, ಫೀಲಿಂಗ್. ಅದು ನಿಜವಾಗಿ ಕಣ್ಣಿಗೆ ಕಾಣುವುದು. ಆದ್ರೆ ನೀನು ನಂಬಬೇಕಾದದ್ದು, ನೀನು ಆರೋಗ್ಯವಂತನಾಗಿದ್ದೀ. ಎಷ್ಟು ನಂಬ್ತೀರಿ? ನೀನು ಹೇಳಿ ಇವತ್ತಿನಿಂದ ರಿಲೀಸ್ ಮಾಡು. ನಿನಗೆ ಹೊಟ್ಟೆ ನೋವು ಬರ್ತಾ ಉಂಟು, ಆದ್ರೆ ನಿನ್ನ ಬಾಯಲ್ಲಿ ಬಂದು, ಓ ನನಗೆ ಆರೋಗ್ಯ ಬಂದಿದೆ ಅಂತ ಹೇಳು, ನಿನಗೆ ಕೂಡಲೇ ಆರೋಗ್ಯ ದೇವರು ಮಾಡ್ತಾರೆ. ಅರ್ಥ ಆಯ್ತು? ನೀನು ನೋಡುವುದು ಬೇರೆ, ನೀನು ನೋಡುವುದೇ ನಿನಗೆ ಸಿಗ್ತದೆ. ಹೌದಾ? ಪ್ರೈಸ್ ಲಾರ್ಡ್. ನೋಡಿ, ಎಲಿಯ ಈ ಪರಲೋಕಕ್ಕೆ ಒಯ್ಯಲ್ಪಡುವ ಸಮಯದಲ್ಲಿ ಎಲಿಯನ ಹಿಂದೆ ಹೋಗಿ ಏನು ಹೇಳ್ತಾರೆ, ನನಗೆ 2 ಪಾಲು ಆತ್ಮನ ವರಗಳನ್ನು ಕೊಡಬೇಕು ಎಂಬುದಾಗಿ. ಆಗ ಏನು ಹೇಳ್ತಾರೆ, ನೀನು ನನ್ನನ್ನು ನೋಡುವುದಾದರೆ ನಿನಗೆ ಸಿಗ್ತದೆ. ಎಷ್ಟು ಜನ ನಂಬಿರಬೇಕು? ಇವತ್ತಿನಿಂದ ನೀನು ನೋಡುವುದು ಬೇರೆ. ದೇವರು ನಿನಗಿಟ್ಟ ಆಶೀರ್ವಾದವನ್ನು ನೀನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. 2026 ಇಸ್ವಿಯಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನೀವು ಒಬ್ಬೊಬ್ಬರು ನೀವು ಕಳೆದುಕೊಂಡ ಬ್ಲೆಸ್ಸಿಂಗ್ ನೀವು ಪಡೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ಕಳೆದುಕೊಂಡ ಆರೋಗ್ಯ ತಿರುಗಿ ಪಡೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮ ಜೀವಿತದಲ್ಲಿ ಏನು ಕೈ ಬಿಟ್ಟು ಹೋಯಿತು ಅದು ನಿಮ್ಮ ಕೈ ಸೇರುವ ವರ್ಷವಾಗಿ ದೇವರು ಮಾಡುವವನಾಗಿದ್ದಾನೆ. ಯಾಕಂದ್ರೆ ದೇವರು ನಿನಗಿಟ್ಟ ವಾಗ್ದಾನಗಳು ಅದು ದೊಡ್ಡ ವಾಗ್ದಾನವಾಗಿದೆ. ಆಮೇಲೆ ಅಲ್ಲಿ ಹಾಗಾದ್ರೆ ನಮ್ಮ ಬಾಯಿಯೇ ನಮ್ಮನ್ನು ಬಿಡುಗಡೆ ಮಾಡ್ತಾ
ಬಾಯಿ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಆಮೇಲೆ ಅಲ್ಲಿ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯ ಓದುವುದಾದ್ರೆ ನೀವು ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯ ಓದಿ ನೋಡ್ರಿ. ಮನುಷ್ಯನು ಹಾ ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನು ಹೊಟ್ಟೆ ತುಂಬ, ಅದಕ್ಕೆ ನಾನು ಹೇಳಿದ್ದು ನೀವೇನು ಫೀಲಿಂಗ್ ಉಂಟಲ್ಲ ಅದನ್ನು ಮಾತನಾಡಬಾರ್ದು. ನೀವು ಹೊಟ್ಟೆ ನೋವು ಹೇಳಿದ್ರೆ ಏನಾಗ್ತದೆ? ಹೊಟ್ಟೆ ನೋವು ಅಂತ ಹೇಳಿದ್ರೆ ಏನಾಗ್ತದೆ? ಅದು ಅದನ್ನೇ ತುಂಬಿಸ್ತೀರಿ, ಹೊಟ್ಟೆ ತುಂಬ ಉಡ್ತೀರಿ. ನೀವು ಹೇಳಿದ್ರೆ ನಿನಗೆ ನಿಜವಾಗಿ ಹೊಟ್ಟೆ ನೋವು ಅರ್ಥ ಉಂಟು, ಆಗ ನೀನು ನನಗೆ ಏನಾಗಿದೆ ಹೊಟ್ಟೆ ನೋವಿಲ್ಲ ದೇವರು ಸೌಖ್ಯಪಡಿಸಿದ್ದಾನೆ ಎಂಬುದಾಗಿ ಹೇಳುವಾಗ ನಿನ್ನ ಹೊಟ್ಟೆ ನೋವು ಹೋಗ್ತದೆ. ಅಷ್ಟೇನು ನಂಬ್ತೀರಿ. ಇವತ್ತು ನಾವು ದೇವರ ವಾಕ್ಯವನ್ನು ತಿಳಿದುಕೊಳ್ಬೇಕು. ಹೌದಾ? ಬೈಬಲ್ ಹುಡುಕಿ ಹುಡುಕಬೇಕಂತೆ, ಹುಡುಕಿ ತಿಳಿದುಕೊಳ್ಬೇಕಂತೆ ದೇವರನ್ನು. ಹಾಗೆ ಇದು ಯಾರ ಮಾತು? ದೇವರ ಮಾತು. ದೇವರ ಮಾತು ಯಥಾರ್ಥದ ಮಾತು. ದೇವರ ಮಾತು ನಮ್ಮನ್ನು ರಕ್ಷಿಸ್ತದೆ. ನಾನು ಹೇಳ್ತೇನೆ, ಮನುಷ್ಯನ ಮಾತು ನಿಮ್ಮನ್ನು ರಕ್ಷಿಸುವುದಿಲ್ಲ. ದೇವರ ಮಾತು ಇವತ್ತು ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಮಾಡ್ತದಿಲ್ಲ. ದೇವರ ವಾಕ್ಯ ಇವತ್ತು ನಮ್ಮೊಂದಿಗೆ ಮಾತನಾಡುತ್ತೆ. ಕೆಟ್ಟವರ ಮಾತು ರಕ್ತಕ್ಕೆ ಹೊಂಚಾದ್ರೆ ಯಥಾರ್ಥರ ನುಡಿ ರಕ್ಷಣೆ ಉಂಟಾಗ್ತದೆ. ಹಲ್ಲೆಲೂಯಾ. ಇವತ್ತು ಹೇಳ್ರಿ, ನನ್ನ ಬಾಯ ಮಾತು ನನ್ನ ಜೀವಿತದಲ್ಲಿ ಆಶೀರ್ವಾದವಾಗಿ ದೇವರು ಮಾರ್ಪಡಿಸುತ್ತಾನೆ. ಯಾಕಂತ ಹೇಳಿದ್ರೆ ದೇವರ ಇಚ್ಛೆ ಗೊತ್ತಿಲ್ಲ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಒಳ್ಳೆಯದು ಮಾಡಬೇಕು, ನನ್ನ ಜೀವಿತದಲ್ಲಿ ಆಶೀರ್ವಾದ ತರಬೇಕು, ಇದು ದೇವರ ಒಂದು ಆಸೆಯಾಗಿದೆ. ನೋಡಿ, ಈ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡ್ರಿ. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯ. ನೀನು ಮಾತು ಕೊಟ್ಟು ಹಾ. ಪಾಶಕ್ಕೆ ಸಿಕ್ಕಿದ್ದಿ, ಹಾ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ ಎಂಬುದಾಗಿ. ಅಂದ್ರೆ ಇಲ್ಲಿ ನಮ್ಮ ಬುದ್ಧಿಯ ಮಾತುಗಳು ನಾವು ಆಡಬಾರದು. ನಮಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ದೇವರು. ಈ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ನಾವು ಏನ್ ಮಾಡಬೇಕು? ಮಾತನಾಡಬೇಕು. ಹಲ್ಲೆಲೂಯಾ. ಇವತ್ತು ಅನೇಕರು ಪಾಶಕ್ಕೆ ಬೀಳಲಿಕ್ಕೆ ಕಾರಣ ಏನು ಗೊತ್ತಿಲ್ಲ? ಅವರ ಮಾತುಗಳೇ ಅವನನ್ನು ಏನ್ ಮಾಡಿದೆ? ಪಾಶಕ್ಕೆ ಬೀಳಿಸಿದೆ. ನಾನು ಹೇಳ್ತೇನೆ, ಸತ್ಯವೇದದ ಮಾತು ನಿನ್ನನ್ನು ಬಿಡುಗಡೆ ಮಾಡ್ತದೆ. ನಾನು ಹೇಳಿದ್ದೇನೆ, ಅದು ಏನಂತ ಹೇಳಿದ್ರೆ ದೇವರು ನಮ್ಮ ಬಗ್ಗೆ ಮೊದಲೇ ನಿರ್ಧಾರ ಮಾಡಿದ್ದಾರೆ. ಹೌದಾ? ಏಷ್ಯಾ 53ರಲ್ಲಿ ಅದರಲ್ಲಿ 5ನೇ ವಾಕ್ಯ ಏನಿರ್ತದೆ? ನಮ್ಮ ದ್ರೋಹಗಳ ದೆಸೆಯಿಂದ ಆತನು ಚಚ್ಚಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದ್ದಾನೆ, ಆತನ ವಾಸುಂಡೆಯಿಂದ ನಮಗೆ ಗುಣವಾಗಿದೆ. ಇದು ಯಾರ ಬಗ್ಗೆ? ಯಾರು ಹೇಳಿದ್ದು? ಮೊದಲೇ ಯೇಸು ಸ್ವಾಮಿಯ ಬಗ್ಗೆ ಹೇಳಿದ್ದಾರೆ. ಅದು ಯಾರ ಬಗ್ಗೆ? ನನ್ನ ಬಗ್ಗೆ, ನಿನ್ನ ಬಗ್ಗೆ. ನಮ್ಮ ಬಾಯ ಮಾತುಗಳಲ್ಲಿ ನಮಗೆ ಬಿಡುಗಡೆ. ಎಷ್ಟು ಹೇಳಿದ್ರೆ ಇವತ್ತು ನೀನು ಬಿಡುಗಡೆ ಕಾಣುವ ದಿನವಾಗಿದೆ. ನಿನ್ನ ಬಾಯಿ ಇವತ್ತು ನಿನ್ನ ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ದೇವರ ಬಾಯಿಂದ ಹೊರಟ ಮಾತು ಏನ್ ಮಾಡ್ತದೆ? ಅದು ಇಷ್ಟಾರ್ಥವನ್ನು ನೆರವೇರಿಸದೆ ಅದು ಏನ್ ಮಾಡುವುದಿಲ್ಲ, ಹಿಂದೆ ತಿರುಗುವುದೇ ಇಲ್ಲ. ಮಾರ್ಕರ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೀವು ಒಂದು ರಕ್ತ ಕುಸುಮ ಹೆಂಗಸಿನ ಬಗ್ಗೆ ಅಲ್ಲಿ ನಾವು ನೋಡ್ತೇವೆ. ಅವಳು 12 ವರ್ಷದಿಂದ ಏನಾಗಿತ್ತಂತೆ, ಅವಳಿಗೆ ಆ ಬ್ಲೀಡಿಂಗ್ ಆಗ್ತಾ ಇತ್ತು. 12 ವರ್ಷದಿಂದ ಬ್ಲೀಡಿಂಗ್ ಅಂತ ಹೇಳಿದ್ರೆ ನೀವು ನೆನೆಸಬಹುದು ಅವಳ ಶರೀರ ಯಾವ ರೀತಿಯಾಗಿರಬಹುದು. ಹೌದು, ಅವಳಿಗೊಂದು ವರ್ತಮಾನ ಸಿಗ್ತದೆ. ಏನು? ಯೇಸು ಸ್ವಾಮಿಯ ಬಳಿಗೆ ಹೋಗಿ ಯೇಸುವಿನ ಆ ವಸ್ತ್ರದ ಹೊಟ್ಟೆಯನ್ನು ಮುಟ್ಟಿದ್ರೆ ನನಗೇನಾಗ್ತದೆ? ಸೌಖ್ಯವಾಗ್ತದೆ ಅಂತ ಅವಳಿಗೊಂದು ಫೇತ್ ಬಂತು. ಹೌದಾ? ಫೇತ್ ಬಂತು. ಅವಳು ನೋಡಿ, ಅಲ್ಲಿ ಅವಳು ಬರುವಾಗಲೇ ಅವಳು ಏನು ಹೇಳ್ಕೊಂಡು ಬಂದು, ವಸ್ತ್ರದ ಗೊಂಡೆಯನ್ನು ಮುಟ್ಟಿದ್ರೆ ನನಗೆ ಗುಣವಾಗ್ತದೆ, ಸೌಖ್ಯವಾಗ್ತದೆ ಅಂದ್ರೆ ಅವಳು ಏನ್ ಮಾಡಿದ್ರು? ಮನಸ್ಸಿನಲ್ಲಿ ನಂಬಿದ್ದು, ಆಲೋಚನೆ ಮಾಡಿದ್ದು, ಬಾಯಲ್ಲಿ ಹೇಳಿದ್ರು. ಹೌದು, ಅವಳು ಹೇಳಿದ್ರಿಂದ ಬಂದು ಮುಟ್ಟಿದ ಕೂಡಲೇ ಏನಾಯ್ತು? ಏನಾಯ್ತು? ಅವಳಿಗೆ ತಟ್ಟನೆ ಸೌಖ್ಯವಾಯಿತು. ಆಗ ಯೇಸು ಏನು ಹೇಳಿದ್ರು ಗೊತ್ತಿಲ್ಲ? ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ಹಾಗಾದ್ರೆ ಇವತ್ತು ನಂಬಿಕೆ ಬಹಳ ಇಂಪಾರ್ಟೆಂಟ್. ಹೌದು, ಕಣ್ಣಿಗೆ ಕಾಣುವುದನ್ನು ನಿಜವಲ್ಲವೆಂದು ನಂಬುವುದೇ ನಂಬಿಕೆ. ಇವತ್ತು ಲೋಕದವರು ಹುಚ್ಚು ಮಾತು ಹೇಳ್ತಾರೆ, ಆದರೆ ನಮಗೆ ದೇವರ ಶಕ್ತಿಯಾಗಿದೆ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ಅಲ್ಲಿ ನಿಮ್ಮ ಮಾತು, ಯಥಾರ್ಥರ ಮಾತು, ಅದು ರಕ್ಷಣೆಯನ್ನು ತರ್ತದೆ ಎಂಬುದಾಗಿ. ಹೌದು, ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಿಲ್ಲ? 2 ಪೂರ್ವಕಾಲ 16ನೇ ಅಧ್ಯಾಯ 9ನೇ ವಾಕ್ಯ ನೀವು ಓದುವುದಾದ್ರೆ, ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ
ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಹಾಗಾದ್ರೆ ಯಾರಿಗೆ ಪ್ರತಾಪ ತೋರಿಸ್ತಾರೆ? ಯಥಾರ್ಥವಂತರ ರಕ್ಷಣೆಗಾಗಿ. ಆಮೇಲೆ ಹಲ್ಲೆಲೂಯಾ. ನಾನು ಹೇಳ್ತೇನೆ, ನೀವು ದೇವರ ಮಕ್ಕಳು, ನೀವು ಯಥಾರ್ಥ ಹೃದಯವುಳ್ಳವರು, ನಿಮ್ಮ ಮಾತು ಇತರ ರಕ್ಷಿಸ್ತಾರೆ. ಹೌದು, 112 ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಸಹ ಜ್ಯೋತಿ ಮೂಡಿಸ್ತಾರೆ. ನಾನು ಹೇಳ್ತೇನೆ, ನಮಗೆ ಜ್ಯೋತಿ ಒಂದು ಮೂಡಿಸ್ತದೆ. ಆ ಜ್ಯೋತಿ ಯಾರು? ಅಲ್ಲಿ ದೇವರು ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಾನು ನಂಬ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಕತ್ತಲೆಗೆ ಆಸ್ಪದೆಯಲ್ಲ, ನಿಮಗೆ ಬೆಳಕಾಗಿ ಯೇಸು ಬಂದಿದ್ದಾನೆ. ಯೇಸು ಬಂದಿದ್ದಾನೆ. ನಾನು ಹೇಳ್ತೇನೆ, ನಾವು ಸಿಟ್ಟು ಮಾಡುವವರಲ್ಲ, ನಾವು ನೋಡುವುದು ನಂಬುವವರಲ್ಲ, ನೋಡದಿರುವುದನ್ನು ನಂಬುವವರಾಗಿದ್ದೇವೆ. ಹೌದಾ ಪ್ರೇಸ್? ನಾವು ಸಿಟ್ಟು ಮಾಡಿದ್ರೆ ಏನಾಗ್ತದೆ? ನಮ್ಮನ್ನು ಏನ್ ಮಾಡ್ತದೆ? ಅದು ನಾಶ ಮಾಡ್ತದೆ. ಗರ್ವ ಏನ್ ಮಾಡ್ತದೆ? ಒಬ್ಬರನ್ನು ನಾಶ ಮಾಡ್ತದೆ. ಜ್ಞಾನದ ಮಾತುಗಳು ಏನಾಗ್ತದೆ? ಅದು ನಮ್ಮನ್ನು ರಕ್ಷಿಸ್ತದೆ. ನಾನು ನಂಬ್ತೇನೆ, ಇವತ್ತು ನಾವು ಜ್ಞಾನವಂತರಾಗಿರಬೇಕು. ನಮ್ಮ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ ಇಲ್ಲವ? ಬುದ್ಧಿ ಕೊಟ್ಟಿದ್ದಾನೆ ಇಲ್ಲವ? ತಿಳುವಳಿಕೆ ಕೊಟ್ಟಿದ್ದಾನೆ ಇಲ್ಲವ? ನಾನು ಹೇಳ್ತೇನೆ, ತಿಳುವಳಿಕೆ ಉಳ್ಳವರು ಖಂಡಿತವಾಗಿ ದೇವರ ವಾಕ್ಯದ ಪ್ರಕಾರ ನಡೀತಾರೆ. ಆಮೇಲೆ ನಾವು ನಂಬುವ ದೇವರು ಸಾಧಾರಣ ದೇವರಲ್ಲ, ಅವನು ಜೀವಿಸುವ ದೇವರಾಗಿದ್ದಾನೆ. ಇವತ್ತು ಸಹ ಅವನು ಜೀವಿಸ್ತಾ ಇದ್ದಾನೆ. ಆಮೇಲೆ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ರಕ್ಷಣೆ ಅದು ದೇವರಿಂದ ಮಾತ್ರವಾಗಿದೆ. ಇವತ್ತು ನಾನು ಹೇಳ್ತೇನೆ, ನೀನು ಆಡುವ ಒಂದೊಂದು ಮಾತುಗಳ ಬಗ್ಗೆ ಎಚ್ಚರವಾಗಿರಬೇಕು. ಇವತ್ತು ಅನೇಕರು ಅವರ ಆರೋಗ್ಯ ಕೆಡಲಿಕ್ಕೆ ಕಾರಣ ದೇವರಲ್ಲ, ಅವರ ಬಾಯ ಮಾತುಗಳು. ಇವತ್ತು ನೀನು ಮಾತನಾಡುವಾಗ ಎಚ್ಚರವನ್ನು ಮಾತನಾಡು. ನೀನು ಫೀಲಿಂಗ್ ಮಾತನಾಡಬೇಡ. ನಿನಗೆ ಏನ್ ಬೇಕಾದನ್ನು ಮಾತನಾಡು. ನೀನು ಏನ್ ನೋಡ್ತೀಯ ಅದೇ ದೇವರು ನಿನಗೆ ಕೊಡ್ತಾನೆ. ನಾನು ನಂಬ್ತೀನಿ, ನೀವು ಆರೋಗ್ಯ ನೋಡುವುದಾದ್ರೆ ದೇವರು ನಿಮಗೆ ಆರೋಗ್ಯ ಕೊಡ್ತಾನೆ. ನಿಮಗೆ ಆಶೀರ್ವಾದ ದೇವರು ಆಲ್ರೆಡಿ ಮೊದಲೇ ಇಟ್ಟಿದ್ದಾನೆ. ನಾನು ಹೇಳ್ತೇನೆ, ದೇವರು ಎಲ್ಲಿ ಸಹ ದೇವರ ಮಕ್ಕಳಿಗೆ ಶಾಪ ಇರಲಿಲ್ಲ. ಹೌದಾ? ಶಾಪ ಎಂಬುದು ದೇವರ ಮಕ್ಕಳಿಗೆ ಇಲ್ಲ. ಯಾವಾಗ ನೀನು ದೇವರನ್ನು ನಂಬಿದೀಯಾ, ಯೇಸುವನ್ನು ನಂಬಿದೀಯಾ, ನಿನ್ನ ಶಾಪ ಮುಗಿದು ಹೋಯಿತು. ನಿನಗೆ ಬ್ಲೆಸ್ಸಿಂಗ್. ದೇವರ ವಾಕ್ಯ ಇರ್ತದೆ, 112 ಒಂದನೇವಾಗಿ ನೀವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಆತನ ಆಜ್ಞೆಯನ್ನು ಕೈಗೊಳ್ಳುತ್ತಾನೆ, ಅವನು ಧನ್ಯನು, ಬ್ಲೆಸ್ಡ್. ನಿನ್ನ ಶಾಪ ಹೋಯಿತು, ನಿನ್ನ ಕರ್ಸ್ ಹೋಯಿತು, ನಿನ್ನ ಪಾಪ ಹೋಯಿತು, ನಿನ್ನ ಬ್ಲೆಸ್ಡ್ ಅಂತ ಅರ್ಥ. ನಿನ್ನ ಮಾತು ನಿನ್ನ ರಕ್ಷಣೆಗೆ ತರ್ತದೆ. ಹೇಳಿ, ಇವತ್ತು ನೀನು ಮಾತನಾಡಿರೋದು ನನ್ನ ಬಗ್ಗೆ ದೇವರು ಮಾಡಿದ ಆಲೋಚನೆ ಅದು ಇನ್ನದ ಆಲೋಚನೆ. ನನ್ನ ಜೀವಿತದಲ್ಲಿ ನನ್ನ ದೇವರು ಬಾಲವಾಗಿಲ್ಲ, ನನ್ನ ದೇವರು ಶಿರವಾಗಿಟ್ಟಿದ್ದಾರೆ. ನಾನು ಮೇಲನ್ನಾಗ್ತೇನೆ ಹೊರತು ಕೆಳಗನ್ನರಾಗುವುದಿಲ್ಲ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನೀನು ಏನ್ ಮಾತಾಡ್ತೀಯಾ ಅದೇ ನಿನ್ನ ಜೀವಿತವಾಗಿರುತ್ತದೆ. ಹೌದಾ? ಪ್ರೇಸ್ ನೋಡಿ, ನಾನು ಪ್ರತಿಯೊಂದು ದೇವರ ಮಕ್ಕಳು ಮಾತನಾಡಿದ್ದು ನೋಡಿದ್ದಲ್ಲ, ನೋಡದೇ ಇರುವ ಕಾರ್ಯವನ್ನು ನಂಬಿದ್ದು. ಇವತ್ತು ಎಷ್ಟು ಜನ ನಂಬ್ತೀವಿ? ನನ್ನ ಜೀವಿತದಲ್ಲಿ ದೇವರು ಪ್ರಮೋಷನ್ ಇಟ್ಟಿದ್ದಾನೆ. ನನ್ನ ಜೀವಿತದಲ್ಲಿ ಸುವಾರ್ತೆ ಹೇಳಲಿಕ್ಕೆ ದೇವರನ್ನು ನಿಲ್ಲಿಸಿದ್ದಾನೆ. ನನ್ನ ಕುಟುಂಬವನ್ನು ನಿಲ್ಲಿಸಿದ್ದಾನೆ. ನನ್ನ ಮಕ್ಕಳನ್ನು ನಿಲ್ಲಿಸುತ್ತಾನೆ. ನಾನು ನನ್ನ ಮನೆಯವರು ಕರ್ತನನ್ನು ಸೇರಿಸ್ತೇವೆ ಎಂಬುದಾಗಿದ್ದರೆ ಅದು ದೇವರು ಮಾಡದೆ ಅವನು ಹಿಂತಿರುಗುವುದಿಲ್ಲ. ಯಾಕಂದ್ರೆ ಹೇಳಿದ್ರೆ ದೇವರ ಬಾಯಿಂದ ಹೊರಟ ಮಾತು ಅದು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ಬಿಡುವುದಿಲ್ಲ ಅಂತ ವಾಕ್ಯ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ಅಲ್ಲಿ ಮೂರ್ಖನ ಮಾತು ನಾವು ಆಡಬಾರದು. ನಾವು ದೇವರ ಬಾಯಿಯ ಮಾತುಗಳನ್ನು ಆಡುವಾಗಲೇ ನಮಗೆ ರಕ್ಷಣೆ ದೇವರು ಕೊಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾರೆ. ದೇವರ ವಾಕ್ಯವನ್ನು ನಾವು ಕೇಳುತ್ತಾ ಇದ್ದೇವೆ. ನಾವು ಏನು ಮಾತನಾಡಬೇಕು, ನಾವು ಹೀಗೆ ನಡೆಯಬೇಕು ಎಂಬುದಾಗಿ ಸತ್ಯವೇದ ನಮಗೆ ಟೀಚ್ ಮಾಡ್ತಾ ಉಂಟು. ದಾವೀದನು ಹೇಳಲಿಕ್ಕೆ ಕಾರಣ, ಕಾರ್ಗತ್ತಲಿನ ಕಣಿಗೆ ನಡೆಯುವಾಗ ನೀನು ನನ್ನ ಹತ್ತಿರವಿರುವುದರಿಂದ ಕೇಳಿಗೆ ಹೆದರಿ ಎಂಬುದಾಗಿ. ಅವನನ್ನು ದೇವರು ಆ ಮಾತಾಡಿದ್ರಿಂದ ಅವನನ್ನೆಲ್ಲ ಕೇಳಿನಿಂದ ದೇವರು ತಪ್ಪಿಸಿದ್ದಾನೆ. ನಾನು ಹೇಳ್ತೇನೆ, ನಿನಗೆ ವೈರಿಗಳಿದ್ದಾರೆ ನಿಜ. ಆ ವೈರಿಗಳ ಮುಂದೆ ನಿನಗೆ ಟೇಬಲ್ ಅನ್ನು ಪ್ರಿಪೇರ್ ಮಾಡಿದ್ದಾನೆ. ಎಷ್ಟು ಜನ ನಂಬ್ತಿರೋದು? ನೀನು ನೋಡ್ಬೇಕಾದ ದೇವರು ಪ್ರಿಪೇರ್ ಮಾಡಿದ ಟೇಬಲ್. ನಿನ್ನ ಆಶೀರ್ವಾದ, ಅಸಂಖ್ಯವಾದ ಆಶೀರ್ವಾದ ದೇವರು ಇಟ್ಟಿದ್ದಾನೆ. ನಾನು ಹೇಳ್ತೇನೆ, ಒಂದೊಂದು ಆಶೀರ್ವಾದ ಈ ವರ್ಷದಲ್ಲಿ ನೀನು ಪಡೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಇದುವರೆಗೆ ನಡೆಸಿದ ದೇವರು ನಿನ್ನನ್ನು ಮುಂದಕ್ಕೆ ನಡೆಸುವ ದೇವರಾಗಿದ್ದಾರೆ. ಇವತ್ತು ಅಬ್ರಹಾಮನ ಸಂತತಿ ಲೆಕ್ಕವಿಲ್ಲದಷ್ಟು ಹರಡಲಿಕ್ಕೆ ಕಾರಣ ದೇವರು ಮೊದಲೇ ವಾಗ್ದಾನ ಮಾಡಿದ ಅಬ್ರಹಾಮನಿಗೆ. ನಂತರ ಅವನು ಕಂಡ, ನಂಬಿದ, ಅದನ್ನು ಹೊಂದಿದ. ಇವತ್ತು ಎಷ್ಟು ಜನ ಅದನ್ನು ನಂಬಿ ಹೊಂದಿಗೆ ಹೋಗ್ತಾ ಇದ್ದಾರೆ. ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾರೆ, ದೇವರು ನನಗೆ ಸಮಾಧಾನ ಕೊಟ್ಟಿದ್ದಾರೆ, ದೇವರು ನನಗೆ ಆತ್ಮವನ್ನು ಕೊಟ್ಟಿದ್ದಾರೆ.
ದೈವವ ವರ್ಷದ ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ನೀನೇ ಯೆಹೋವಾ, ನೀನೇ ನನ್ನೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವಾ ಈರೇ, ನನ್ನೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನ ವಿಷಯ ದೇವರು ಮೊದಲೇ ಮಾತನಾಡಿದ್ದಾರೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಹೋಗುವ ಪರಿಸ್ಥಿತಿ ಏನೇ ಆಗಿದ್ರು ಸಹ ಅದಕ್ಕೆ ದೇವರು ಮೊದಲೇ ನೇಮಕ ಮಾಡಿದರೆ ಬಿಡುಗಡೆಯನ್ನು. ನೀವು ಹೊರಗೆ ಬರುವ ದಾರಿಯನ್ನು ದೇವರು ಫಿಕ್ಸ್ ಮಾಡಿದ್ದಾನೆ. ಇವತ್ತು ಯಾವ ಶಸ್ತ್ರ ನಿನ್ನನ್ನು ಬೀಳಿಸಲಿಕ್ಕೆ ಆಗುವುದಿಲ್ಲ. ನಿನ್ನ ಸುತ್ತಲೂ 1000 ಜನರು, ನಿನ್ನ ಬಲಗಡೆ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ನೀನು ನಂಬು, ಇವತ್ತು ನಂಬು, 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 ನಂಬು. ಓ ನಿಮ್ಮ ಪರ ನಿವಾಸದ ಮಾಡಿದ್ದೀರಾ, ಯಾವ ಕೇಳು ನಿನಗೆ ಸಂಭವಿಸುವುದಿಲ್ಲ.
ಇವರ ಬಾಯಿಯ ಮಾತುಗಳು ಇವರ ರಕ್ಷಿಸುವುದಕ್ಕೆ ಸ್ತೋತ್ರ. ಇವರ ಬಾಯಿಯ ಮಾತುಗಳು ಇವರ ನಿಟ್ಟುಸಿರನ್ನು ಎತ್ತುವುದಕ್ಕೆ ಸ್ತೋತ್ರ. ಇವರ ತಲೆ ಎತ್ತುವಂತೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಇವರ ಕುಟುಂಬದಲ್ಲಿ ದೇವರೇ ನಿನ್ನ ಆಶೀರ್ವಾದಗಳು ಬರುವುದಕ್ಕೆ ಸ್ತೋತ್ರ. ಇವರ ಉನ್ನತವಾದ ಸ್ಥಾನದಲ್ಲಿ ಎತ್ತಲ್ಪಡುವುದಕ್ಕೆ ಸ್ತೋತ್ರ. ಇವರ ಕರ್ತನ ರಾಜ್ಯದ ಮಹಿಮೆಗೋಸ್ಕರ ಉಪಯೋಗಿಸಲ್ಪಡುವುದಕ್ಕೆ ಸ್ತೋತ್ರ. ಎಲ್ಲವನ್ನ ಕಡೆಗೆ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಅತಿ ಆಶೀರ್ವಾದ ಪಡೆದುಕೊಳ್ಳೋಣ.